ನೀವೇನಾ ಸುಮನ್ ತಮ್ಮ ಪುರುಷಿ? ಹೌದು ಮೇಡಮ್. ಸುಮಾ ಸಚಿನ್ ಲವ್ ಮಾಡ್ತಾ ಇದ್ರಾ? ಆ ಕಡೆ ಈ ಕಡೆ ಏನ್ ನೋಡ್ತಾ ಇದೀಯಾ? ಸುಮಾ ಸಚಿನ್ ಲವ್ ಮಾಡ್ತಿದ್ರು ಅಂತ ಎಲ್ರಿಗೂ ಗೊತ್ತಾಗಿದೆ. ನಿನಗೇನ್ ಗೊತ್ತೋ ಅದನ್ನ ಹೇಳು. ಹೌದು ಮೇಡಮ್. ಯಾವ ಐಡೆಂಟಿಟಿನೂ ಇಲ್ಲದೆ ಬದುಕಬೇಕು ಅಂತ ಎಲ್ರಿಂದ ದೂರ ಬಂದೆ. ಇದೇ ವಿಷಯ ನಾನು ನಿನ್ನ ಹತ್ರ ಹೇಳಬೇಕು ಅಂತ ಬಂದಾಗ ನಾನು ಹೇಳಿರೋ ಒಂದು ಸುಳ್ಳು ನಿನ್ನ ಮನ್ಸಲ್ಲಿ ದೊಡ್ಡದಾಗಿ ಉಳ್ಕೊಂಡ್ಬಿಡ್ತು. ನೀನ್ ಮಾಡಿರೋ ನಂಬಿಕೆ ದ್ರೋಹಕ್ಕೆ ನನ್ನ ಮನ್ಸಲ್ಲಿ ನಿನಗೆ ಜಾಗ ಇಲ್ಲ. ಇನ್ನೊಂದ್ಸಲ ನನ್ನ ಹತ್ರ ಮಾತಾಡ್ಸೋದಿರ್ಲಿ, ನನ್ನ ಮುಖ ನೋಡೋ ಪ್ರಯತ್ನನೂ ಮಾಡ್ಬೇಡ. ಮೊದ್ಲು ಯಾರು ಪ್ರಪೋಸ್ ಮಾಡಿದ್ದು? ಸಚಿನೇ ಮೊದಲು ನನ್ನ ತಾವು ಬಂದು ಹೇಳ್ದ, ಆಮೇಲೆ ಅವನೇ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ದ. ಸುಮಾ ತಾನಾಗೆ ಒಪ್ಕೊಂಡ್ಲಾ ಅಥವಾ ಸಚಿನ್ ಬಲವಂತವಾಗಿ ಒಪ್ಸಿದ್ನಾ? ಇಲ್ಲ ಮೇಡಮ್, ಸುಮನ್ಗೂ ಸಚಿನ್ ಕಂಡ್ರೆ ಇಷ್ಟ ಆಯಿತು. ಯಾವಾಗ ಕೇಶವ್ ಅವ್ರ ಮನೆಗೆ ಹೋದಾಗ ಸುಮನ್ಗೆ ಅವಮಾನ ಮಾಡಿದ್ರು, ಪುಟ್ಟವನ ಬಗ್ಗೆ ಕೇವಲವಾಗಿ ಮಾತಾಡಿದ್ರು, ಆಗ ಸುಮಾ ಮನ್ಸು ಬದಲಾಯಿಸ್ಕೊಂಡ್ಬಿಟ್ಲು. ನೋಡಿದ್ರೆ ಮೇಡಮ್, ಈ ಭಯ ಎಂತೆಂಥ ಕೆಲಸ ಮಾಡೋನಿ ಅಂತ. ನೋಡಿ ಮೇಡಮ್, ನಾನು ಈ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ಮನುಷ್ಯ. ದುಡ್ಡಿಗೋಸ್ಕರ ಯಾರ್ಯಾರು ನನ್ನ ಮಗನಿಂದ ಬಿದ್ದರೆ ನನಗೆ ನೋವಾಗಲ್ವಾ? ನನ್ನ ರೆಪ್ಯುಟೇಷನ್ ಹಾಳಾಗಲ್ವಾ? ಅದಕ್ಕೆ ಹಾಗೆ ಮಾಡಿದೆ. ಮೇಡಮ್, ಹೆಣ್ಮಕ್ಳಿಗೆ ಮಾತ್ರ ಮಾನ ಮರ್ಯಾದೆ ಅಂತ ಇರುತ್ತಾ ಹೇಳಿ? ಗಂಡು ಮಕ್ಕಳಿಗೂ ಮರ್ಯಾದೆ ಮುಖ್ಯ ಅಲ್ವಾ? ಇಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂದ್ಮೇಲೆ ಇದ್ರಲ್ಲಿ ಮೋಸ ಎಲ್ಲಿಂದ ಬರುತ್ತೆ? ಮೊದ್ಲು ಪ್ರಪೋಸ್ ಮಾಡಿದ್ದು ಸಚಿನ್ನೇ ಅಲ್ವಾ? ಮೇಡಮ್ ಅವ್ರೆ, ನನ್ನ ತಂಗಿ ಮನಸ್ಸು ಬದಲಾಯಿಸ್ಕೊಂಡ್ಲು ಅಂತ ಪುರ್ಸಿ ಹೇಳ್ತವನಲ್ಲ. ಮನ್ಸ್ ಬದಲಾಯಿಸ್ಕೊಂಡಿದೀನಿ ಅಂತ ಸುಳ್ಳು ಹೇಳಿರ್ಬೋದಲ್ವಾ? ಕರೆಕ್ಟ್ ಮೇಡಮ್, ಮನೆಯಲ್ಲಿ ಪ್ರೀತಿ ವಿಷಯ ಗೊತ್ತಾಗ್ಬೋದು ಅಂತ ತಾನು ಬಚಾವಾಗೋದಕ್ಕೆ ಈ ಥರ ಸುಳ್ಳು ಹೇಳಿರ್ಬೋದು ಮೇಡಮ್. ಯಾವ ಸುಮ್ಕೆ ನನ್ನ ಮಗಳ ಮೇಲೆ ಇಲ್ದಿರೋದನ್ನ ಹೇಳ್ಬೇಡ. ನಿಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂದಮೇಲೆ ನನ್ನ ಮಗನ ಜೊತೆ ಯಾಕೆ ಮಾತಾಡ್ತಾ ಇದ್ಲು? ಅವನನ್ನ ನಿಮ್ಮ ಮೆಸ್ಸಿಗೆ ಯಾಕೆ ಸೇರಿಸ್ಕೊಂಡ್ರಿ? ನಾವೇನು ಅರ್ಶನ ಕುಂಕುಮ ಕೊಟ್ಟು ಕರೆದಿದ್ವ ಬಾ ಅಂತ, ಅವನೇ ಬಂದಿದ್ ಮೆಸ್ತವ. ಗೋಪಾಲಯ್ಯ, ನೀನು ಆಚೆ ಹೋಗು. ಇಲ್ಲಿ ವಿಚಾರಿಸ್ತಿಲ್ವೇ? ಆಚೆ ಹೋಗು ಅಂತ ಹೇಳಿದ್ನಲ್ಲ, ನಿಂಗೂ ಸಮಾಧಾನ ಆಯ್ತದೆ, ಹೋಗು. ಅತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಬ್ಬನೇ ಮಗ ಅಂತ ನಾನು ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅವನಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ. ಹಂಗೆಲ್ಲ ಯಾಕೆ ಮಾತಾಡ್ತೀಯ ರೇವತಿ? ಇಬ್ರಿಗೂ ಏನೂ ಆಗಕ್ಕಿಲ್ಲ, ವಸಿ ಸುಮ್ಕೆ ಇರಿ. ಇವ್ರ ಮಗಳ ಬಗ್ಗೆ ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ನನ್ನ ಮಗ ಸೇಫಾಗಿ ವಾಪಸ್ ಬರಬೇಕು. ಇವ್ರ ಹುಡುಗಿನ ವಿಚಾರಿಸಿದ್ರೆ ನಮ್ಮ ಸಚ್ಚು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಅವಳಿಗೊಂದು ಫೋನ್ ಮಾಡೋದಕ್ಕೆ ಹೇಳಿ ಅದಕ್ಕೆ. ಸುಮ್ಮನೆ ಫೋನ್ ರೀಚ್ ಆಗದಿರೋದಕ್ಕೆ ತಾನೇ ಇಷ್ಟೊಂದು ಟೆನ್ಷನ್ನು. ಅತ್ತೆ, ಫೋನ್ಗಿಂತ ಫೋನ್ ರಿಂಗ್ ಆಯ್ತೈತೆ, ಇನ್ನೊಂದ್ಕಿಂತ ಚುಚ್ಚು ಆಫ್ ಅಂತ ಬರ್ತೈತೆ. ನನಗೆ ಸ್ಯಾನೆ ದಿಗ್ಲಾಯ್ತೈತೆ. ಸರಿ, ಹಾಗಾದ್ರೆ ನಾನು ಅವ್ರ ನಂಬರ್ ಟ್ರೇಸ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತೀನಿ. ಅಷ್ಟು ಮಾಡಿ ಮೇಡಮ್, ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಈಸೆ ಏನಂತ ತಿಳಿತೈತೆ. ಇಬ್ರು ಲವ್ವಲ್ಲಿ ಇದ್ದು ಈಗ ಕಾಣ್ತಿಲ್ಲ ಅಂದ್ರೆ ಎಲ್ಲೋ ಮನೆಯವ್ರಿಗೆ ಹೆದರ್ಕೊಂಡು ಹೋಗಿರ್ತಾರೆ ಅನ್ಸತ್ತೆ. ಇಂಥ ಕೇಸ್ನ ನಾವ್ ಎಷ್ಟು ನೋಡಿಲ್ಲ. ಸುಮಾ ಪುಟ್ಟಕ್ಕನ ನಂಬಿಕೆಗೆ ಮೋಸ ಮಾಡ್ಬಿಟ್ಟಿತ್ತು. ಅರೆ, ಪುಟ್ಟಕ್ಕಂಗೆ ಮಾತ್ರ ಅಲ್ಲ, ನಾನು ಅಡ್ನಾಕದ್ ಯೋಟ್ ನಂಬಿಕೆ ಮಡಗಿದ್ದೆ. ಅವಳಿಂದ ನಾನು ಇದನ್ನು ಎದುರು ಮಾಡಿರ್ಲಿಲ್ಲ. ನೋಡಿ ಮೇಡಮ್ ಅವರೇ, ಪುಟ್ಟಕ್ಕ ತಿರುಗಿ ಊರಿಗೆ ಬರೋ ಅಷ್ಟೊತ್ತಿಗೆ ಈಸಿಯಾಗಿ ಇತ್ಯರ್ಥ ಆಗ್ಬಿಡ್ಬೇಕು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನಿಮಗೆ ತಿಳಿಸ್ತೀವಿ. ನಾವೇನು ಬರ್ತೀವಿ. ಅವ ಹಿಂಗೆ ಕಂಪ್ಲೇಂಟ್ ಕೊಟ್ಟು ಆಗೈತಲ್ವೇ, ಒತ್ತಾರೆ ಆಟೋದ್ಗೆ ಏನಾಯ್ತದೆ ಅಂತ ನೋಡಮ್ಮ ಬಿಡು.
ಕೇಸ್ವಾ ರೇವತಿ ನಿಮ್ಮ ಮಗ ಸಿಕ್ಕೇ ಸಿಗ್ತಾನೆ. ನೀವು ಸ್ಯಾನೆ ತಲೆ ಕೆಡ್ಸ್ಕೋಬೇಕು. ಸ್ಯಾನೆ ಒತ್ತಾಗೈತೆ, ನೀವು ಮನೆಗೆ ಒಳ್ಳೆ. ಸರಿ ಅದಕ್ಕೆ ನಾವೇನು ಬರ್ತೀವಿ. ಕಂಟಿ ನೋಡವ ಸಹನ, ಇಂಥ ಟೈಮ್ನಾಗೆ ನೀ ಧೈರ್ಯ ತಂದ್ಕೋಬೇಕು. ಮನೆಯವ್ರಿಗೆಲ್ಲ ನೀ ಸಮಾಧಾನ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ಹೆಂಗವ ಸಹನ? ಅಯ್ಯ ಅದೆಂಗ್ ಸಮಾಧಾನ ಮಾಡ್ತಾಳೆ ನಂಜಮ್ಮ? ಊರ್ನವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ಬಾಯಿಗೆ ಬಂದಂಗೆ ಮಾತಾಡಕ್ಕಿಲ್ವೇ? ಅವಮಾನ ತಡಿಯಕ್ಕಾಗ್ದೆ ಪಾಪ ಸಾನ ನೇಣಾಕಂಡ್ ಸಾಯ್ಬೇಕಾಟಯ್ಯ. ಪುಟ್ಟಕ್ಕನ ನೆನ್ಸ್ಕೊಂಡ್ರೆ ಏನು ಅನ್ಸುತ್ತೆ? ಅವಳು ಮಾಡಿದ ತಪ್ಪಿಗೆ ಪುಟ್ಟಕ್ಕನ ಮಾನ ಮರಿವಾದಿ ಹೋಯ್ತು. ಪುಟ್ಟಕ್ಕ ಎಲ್ಲ ಜವಾಬ್ದಾರಿನೂ ಸಾನಂಗ್ ಕೊಟ್ಟೋಗಿದ್ಲು. ನಮ್ಮ ಅಕ್ಕ ಬಂದ್ಮೇಲೆ ಸಾನ ಯೋನಂತ ಉತ್ತರ ಕೊಡ್ತಾಳೆ. ಹೌದಲ್ವ? ಪುಟ್ಟಕ್ಕನ ನೆನ್ಸ್ಕೊಂಡ್ರೆ ಸಾನೆ ಬೇಸರ ಆಯ್ತದೆ ಕಡೆ. ಈ ವಿಷಯ ಏನಾದ್ರೂ ನಮ್ಮ ಅಕ್ಕಂಗೆ ಗೊತ್ತಾದ್ರೆ ಅವಳು ಕಾಡಲ್ಲೇ ಪ್ರಾಣ ಬಿಟ್ಬಿಡ್ತಾಳೆ ಆಟೆಯ.